ನಮಸ್ಕಾರ, ಕನ್ನಡ ಒನ್ ನ್ಯೂಸ್ಗೆ ಸ್ವಾಗತ. ನಾನು ನಿಶ್ಮಾ ಇರ್ಷಾದ್. ದೆಹಲಿ ಪೊಲೀಸರ ಬಳಿ ಪೆಲೆಟ್ ಗನ್ಗಳೇ ಇಲ್ಲ. ನಾವು ಪ್ರತಿಭಟನಾಕಾರರ ಮೇಲೆ ಪೆಲೆಟ್ ಗನ್ ಬಳಸೇ ಇಲ್ಲ. ಜುಲೈ 21ರಂದು ದೆಹಲಿ ಪೊಲೀಸ್ ಇಲಾಖೆ ದೇಶದ ಜನರ ಎದುರು ಹೇಳಿದಂತಹ ಸಾರಾಸಗಟ ಸುಳ್ಳು ಇದು. ಆದ್ರೆ ಈಗ ಹೊರಬಿದ್ದಿರುವಂತಹ RTI ವರದಿ ಏನ್ ಹೇಳ್ತಿದೆ ಗೊತ್ತಾ? ದೇಶದ ರಾಜಧಾನಿಯಲ್ಲಿ ಶಸ್ತ್ರಾಸ್ತ್ರವಿಲ್ಲದೆ ಪರೀಕ್ಷಾ ಅಕ್ರಮಗಳ ವಿರುದ್ಧ ಧ್ವನಿ ಎತ್ತಿದ ಯುವಕರ ಮೇಲೆ ಕ್ರೂರ ಪೆಲೆಟ್ ಗನ್ ದಾಳಿ ನಡೆದಿದೆ. ಸುಳ್ಳಿನ ಕೋಟೆಯನ್ನ ಕಟ್ಟಿ ಸತ್ಯವನ್ನ ಮುಚ್ಚಿಡೋದಕ್ಕೆ ಯತ್ನಿಸಿದಂತಹ ಕೇಂದ್ರ ಮೋದಿ ಸರ್ಕಾರ ಮತ್ತು ಅವರ ಪೊಲೀಸ್ ಪಡೆ ಈಗ ಸಾಕ್ಷಿ ಸಮೇತ ಸಿಕ್ಕಿಬಿದ್ದಿದ್ದಾರೆ. ಸ್ನೇಹಿತರೆ, ಜುಲೈ 20ರಂದು ದೆಹಲಿಯಲ್ಲಿ ನೀಟ್ ಮತ್ತು ವಿವಿಧ ಪರೀಕ್ಷಾ ಅಕ್ರಮಗಳನ್ನ ಖಂಡಿಸಿ ಸಂಸತ್ ಚಲೋ ಪ್ರತಿಭಟನಾ ಮೆರವಣಿಗೆ ನಡೆಯಿತು. ಈ ವೇಳೆ ಪ್ರತಿಭಟನಾಕಾರರ ಮೇಲೆ ಪೆಲೆಟ್ ಗನ್ ಬಳಸಲಾಗಿದೆ ಅನ್ನುವಂತಹ ಒಂದು ಗಂಭೀರ ಆರೋಪ ಕೂಡ ಕೇಳಿ ಬಂದಿತ್ತು. ತಕ್ಷಣವೇ ದೆಹಲಿಯ ಪೊಲೀಸರು ಇದೆಲ್ಲ ಸುಳ್ಳು, ದಾರಿ ತಪ್ಪಿಸುವಂತಹ ಸುದ್ದಿ ಅಂತ ರಾಗವನ್ನ ಎಳೆದಿದ್ರು. ಆದ್ರೆ ತೃಣಮೂಲ ಕಾಂಗ್ರೆಸ್ ಸಂಸದ ಸಾಕೇತ್ ಗೋಖಲೆ ಅವರು ಸಲ್ಲಿಸಿದ RTI ಅರ್ಜಿಗೆ ದೆಹಲಿಯ ಪ್ರಮುಖ ಸರ್ಕಾರಿ ಆಸ್ಪತ್ರೆಗಳು ನೀಡಿರುವ ಅಧಿಕೃತ ಉತ್ತರ ಇಡೀ ವ್ಯವಸ್ಥೆಯ ಮುಖವಾಡವನ್ನ ಈಗ ಕಳಚಿ ಹಾಕಿದೆ. ಲೇಡಿ ಹಾರ್ಜಿಂಗ್ ಮೆಡಿಕಲ್ ಕಾಲೇಜು ಮತ್ತು ಸಫ್ದರ್ಜಂಗ್ ಆಸ್ಪತ್ರೆಗಳ ದಾಖಲೆಯ ಪ್ರಕಾರ ಪ್ರತಿಭಟನೆಯ ನಂತರ ಕನಿಷ್ಠ 10 ಮಂದಿ ಪೆಲೆಟ್ ಹಾಗೂ ಪ್ರಾಜೆಕ್ಟೈಲ್ ಗಾಯಗಳೊಂದಿಗೆ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಒಮ್ಮೆ ಯೋಚಿಸಿ, ಪರೀಕ್ಷೆಗಳಲ್ಲಿ ಸಾಲು ಸಾಲು ಅಕ್ರಮಗಳು ನಡೆದು ತಮ್ಮ ಭವಿಷ್ಯವೇ ಕತ್ತಲಲ್ಲಿ ಬಿದ್ದಾಗ ದೇಶದ ಯುವ ಜನತೆ ರಸ್ತೆಗಿಳಿದು ಪ್ರತಿಭಟಿಸುವುದು ತಪ್ಪ? ಕಾಕ್ರೋಚ್ ಜನತಾ ಪಾರ್ಟಿ ಮತ್ತು ಹಲವು ವಿದ್ಯಾರ್ಥಿ ಸಂಘಟನೆಗಳು ಜಂತರ್ ಮಂತರ್ನಿಂದ ಸಂಸತ್ ಭವನದತ್ತ ಶಾಂತಿಯುತವಾಗಿ ಮೆರವಣಿಗೆ ಹೊರಟಿದ್ದು ಇವರ ಬೇಡಿಕೆ ಒಂದೇ ಆಗಿತ್ತು: ಆಡಳಿತ ವ್ಯವಸ್ಥೆಯ ವೈಫಲ್ಯಕ್ಕೆ ಹೊಣೆ ಹೊತ್ತು ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ನೀಡಬೇಕು. ಆದ್ರೆ ವಿದ್ಯಾರ್ಥಿಗಳ ಪ್ರಶ್ನೆಗೆ ಉತ್ತರ ನೀಡಬೇಕಿದ್ದ ಆಡಳಿತ ಯಂತ್ರ ಅವರ ಮೇಲೆ ಅಸಲಿ ಗುಂಡುಗಳಿಗಿಂತ ಕಡಿಮೆ ಇಲ್ಲದ ಪೆಲೆಟ್ ಪ್ರಹಾರವನ್ನ ನಡೆಸಿತು. ಸ್ನೇಹಿತರೆ, ಈ ಇಡೀ ಘಟನೆಯಲ್ಲಿ RTI ಮೂಲಕ ಹೊರಬಿದ್ದಿರುವ ದಾಖಲೆಗಳು ಕೇವಲ ಆತಂಕಕಾರಿಯಷ್ಟೇ ಅಲ್ಲ, ಅಧಿಕಾರದ ಮದದಲ್ಲಿರುವವರ ದ್ವಂದ್ವ ನೀತಿಯನ್ನ ಕೂಡ ಬೆತ್ತಲು ಮಾಡಿದೆ. ಲೇಡಿ ಹಾರ್ಜಿಂಗ್ ಆಸ್ಪತ್ರೆಯಲ್ಲಿ 9 ಮಂದಿ ಹಾಗೂ ಸಫ್ದರ್ಜಂಗ್ ಆಸ್ಪತ್ರೆಯಲ್ಲಿ ಒಬ್ಬ ವ್ಯಕ್ತಿ ಪೆಲೆಟ್ ಗುಂಡುಗಳ ಗಾಯಗಳೊಂದಿಗೆ ಆಸ್ಪತ್ರೆಗೆ ಸೇರಿರುವುದು ಈಗ ಅಧಿಕೃತವಾಗಿ ದೃಢಪಟ್ಟಿದೆ. ನೆನ್ಪಿಡಿ, ಇದು ಕೇವಲ 2 ಆಸ್ಪತ್ರೆಗಳು ನೀಡಿದ ಪ್ರಾಥಮಿಕ ಲೆಕ್ಕಾಚಾರ ಅಷ್ಟೇ. ದೆಹಲಿಯ ಪ್ರಸಿದ್ಧ ಏಮ್ಸ್ ಹಾಗೂ ರಾಮ್ ಮನೋಹರ್ ಲೋಹಿಯಾ ಆಸ್ಪತ್ರೆಗಳ ಅಧಿಕೃತ ಮಾಹಿತಿ ಇನ್ನೂ ಕೂಡ ಹೊರಬರಬೇಕಿದೆ. ಆ ದಾಖಲೆಗಳು ಕೂಡ ಕೈ ಸೇರಿದ್ರೆ ಈ ಗಾಯಾಳುಗಳ ಪಟ್ಟಿ ಇನ್ನೆಷ್ಟು ದೊಡ್ಡದಾಗಬಹುದು ಅಂತ ಯೋಚಿಸಿ. ಪರೀಕ್ಷಾ ಅಕ್ರಮಗಳ ವಿರುದ್ಧ ನ್ಯಾಯ ಕೇಳೋದಕ್ಕೆ ಬಂದ ಯುವಕರ ದೇಹಕ್ಕೆ ಪೆಲೆಟ್ ಚೂರುಗಳನ್ನ ತೂರಿಸಿ ಆಮೇಲೆ ನಾವು ಏನೂ ಮಾಡೇ ಇಲ್ಲ ಅಂತ ಸಾರ್ವಜನಿಕವಾಗಿ ಸುಳ್ಳು ಹೇಳಿದ ವ್ಯವಸ್ಥೆಯ ಕಪಟತನವನ್ನ ಒಮ್ಮೆ ಯೋಚನೆ ಮಾಡಿ ನೋಡಿ. ಒಂದೆಡೆ ದೆಹಲಿ ಪೊಲೀಸರು ತಮಗೇನು ತಿಳಿದೇ ಇಲ್ಲ ಎನ್ನುವಂತೆ ನಾಟಕವಾಡ್ತಾ ಇದ್ರೆ, ಪ್ರಸಿದ್ಧ ದಿ ಹಿಂದೂ ಪತ್ರಿಕೆ ಆ ಪ್ರಹಸನವನ್ನೇ ಧೂಳಿಪಟ ಮಾಡಿ ಬಿಟ್ಟಿದೆ. CRPF ರ್ಯಾಪಿಡ್ ಆಕ್ಷನ್ ಫೋರ್ಸ್ನ ಜನರಲ್ ಡೈರಿ ನಮೂದನೆಯನ್ನೇ ಉಲ್ಲೇಖಿಸಿರುವ ದಿ ಹಿಂದೂ ಹಿರಿಯ ದೆಹಲಿಯ ಪೊಲೀಸ್ ಅಧಿಕಾರಿಯೊಬ್ಬರ ನೇರ ಆದೇಶದ ಮೇರೆಗೆ ವಿದ್ಯಾರ್ಥಿಗಳತ್ತ ಪೆಲೆಟ್ ಗನ್ನು ಹಾರಿಸಲಾಗಿತ್ತು ಅನ್ನುವಂತಹ ಒಂದು ಸ್ಫೋಟಕ ಸತ್ಯವನ್ನ ಬಯಲಿಗೆ ಎಳೆದಿದೆ. ಈ ದಾರ್ಷ್ಟ್ಯಕ್ಕೆ ತೀವ್ರವಾಗಿ ಗಾಯಗೊಂಡ ಪ್ರಶಾಂತ್ ಕುಮಾರ್ ಸಿಂಗ್ ಮತ್ತು ಶೇಖ್ ಇರ್ಷಾದ್ ಮನ್ಸೂರ್ ಎಂಬ ಸಂತ್ರಸ್ತ ಯುವಕರು ಮಾಜಿ ಗುಪ್ತಚರ ದಳದ ವಿಶೇಷ ನಿರ್ದೇಶಕ ಯಶೋವರ್ಧನ್ ಆಜಾದ್ ಅವರೊಂದಿಗೆ ಈಗ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದ್ದಾರೆ. ಶಾಂತಿಯುತ ಪ್ರತಿಭಟನೆಗಳ ಮೇಲೆ ಇಂತಹ ಕ್ರೂರ ಪೆಲೆಟ್ ಗನ್ಗಳನ್ನ ಬಳಸುವುದನ್ನೇ ದೇಶದಾದ್ಯಂತ ಸಂಪೂರ್ಣವಾಗಿ ನಿಷೇಧಿಸಬೇಕು ಅಂತ ನ್ಯಾಯಾಲಯದ ಬಾಗಿಲು ತಟ್ಟುವ ಮೂಲಕ ಆಡಳಿತ ಯಂತ್ರ ಹೆಣೆದಿದ್ದ ಸುಳ್ಳಿನ ಜಾಲವನ್ನ ರೆಡ್ ಹ್ಯಾಂಡ್ ಆಗಿ ಹಿಡಿದಿದ್ದಾರೆ. ಸ್ನೇಹಿತರೆ, ಈ ಘಟನೆಯ ಹಿಂದಿರುವ ಅಸಲಿ ರಾಜಕೀಯ ಮತ್ತು ಸಾಮಾಜಿಕ ಸತ್ಯವನ್ನ ನಾವಿಲ್ಲಿ ಅತ್ಯಂತ ಗಂಭೀರವಾಗಿ ಅರ್ಥ ಮಾಡಿಕೊಳ್ಬೇಕಿದೆ. ಜಮ್ಮು ಕಾಶ್ಮೀರದಂತಹ ಸೂಕ್ಷ್ಮ ಗಡಿ ಪ್ರದೇಶಗಳಲ್ಲಿ ಉಗ್ರವಾದಿ ಬೆದರಿಕೆ ಅಥವಾ ಭಾರೀ ಪ್ರಮಾಣದ ಕಲ್ಲು ತೂರಾಟ ನಡೆದಾಗ ಪೆಲೆಟ್ ಗನ್ ಬಳಕೆಯ ಬಗ್ಗೆ ಇಡೀ ದೇಶದಲ್ಲೇ ದೊಡ್ಡ ಮಟ್ಟದ ಚರ್ಚೆ ನಡೆದಿತ್ತು. ಆದ್ರೆ ದೇಶದ ರಾಜಧಾನಿ ದೆಹಲಿಯ ಹೃದಯ ಭಾಗದಲ್ಲಿ ಕೈಯಲ್ಲಿ ಯಾವುದೇ ಅಸ್ತ್ರ ಹಿಡಿಯದೆ ತಮ್ಮ ಭವಿಷ್ಯಕ್ಕಾಗಿ ಪರೀಕ್ಷಾ ಅಕ್ರಮಗಳ ವಿರುದ್ಧ ನ್ಯಾಯ ಕೇಳೋದಕ್ಕೆ ಬಂದ ವಿದ್ಯಾರ್ಥಿಗಳ ಮೇಲೆ ಪೆಲೆಟ್ ಗನ್ ಪ್ರಹಾರ ಮಾಡುವುದಂದ್ರೆ ಏನ್ ಅರ್ಥ ಅಂತ ಹೇಳಿ. ಇದು ಆಡಳಿತಾರೂಢ ಬಿಜೆಪಿಯ ಅಹಂಕಾರದ ನಿರಂಕುಶ ಪ್ರವೃತ್ತಿಯೋ ಅಥವಾ
ಸಾಲು ಸಾಲು ಪರೀಕ್ಷಾ ಅಕ್ರಮಗಳು ಬಟಾಬಯಲಾಗಿ ಮುಖಭಂಗ ಅನುಭವಿಸಿದ ಸರ್ಕಾರದ ಹತಾಶೆಯ ಆಕ್ರೋಶವು. ವೇದಿಕೆ ಹತ್ತಿ ಯುವಜನತೆಯ ಬಗ್ಗೆ, ಶಿಕ್ಷಣ ವ್ಯವಸ್ಥೆಯ ಬಗ್ಗೆ ಸಾಲು ಸಾಲು ಡೈಲಾಗ್ ಹೊಡೆಯುವ ನಾಯಕರು ಪ್ರಜಾಪ್ರಭುತ್ವ ಕೊಟ್ಟಿರುವ ಮೂಲಭೂತ ಹಕ್ಕನ್ನೇ ಕಸಿದುಕೊಳ್ಳೋದಕ್ಕೆ ಹೊರಟಿದ್ದಾರೆ. ಮೊದಲು ನಾವು ಪೆಲೆಟ್ ಗನ್ ಬಳಸೇ ಇಲ್ಲ, ಅದೆಲ್ಲ ಸುಳ್ಳು ಅಂತ ಸಾರ್ವಜನಿಕವಾಗಿ ದೇಶಕ್ಕೆ ಬಂಡಾಯ ಸುಳ್ಳು ಹೇಳೋದು, ಆಮೇಲೆ RTIನಲ್ಲಿ ಸಾಕ್ಷಿ ಸಮೇತ ಸಿಕ್ಕಿಬಿದ್ದಾಗ ಮುಖ ಮುಚ್ಕೊಂಡು ಮೌನಕ್ಕೆ ಶರಣಾಗೋದು. ಇದ ಜವಾಬ್ದಾರಿಯುತ ಸರ್ಕಾರದ ಲಕ್ಷಣ? ಸರ್ಕಾರದ ವಿರುದ್ಧ ಧ್ವನಿ ಎತ್ತಿದ್ರೆ, ಪ್ರಶ್ನೆ ಕೇಳಿದ್ರೆ ಅವರ ದೇಹಕ್ಕೆ ಪೆಲೆಟ್ ಚೂರುಗಳನ್ನ ತೋರಿಸಿ ಭಯ ಹುಟ್ಟಿಸಿ ಬಾಯಿ ಮುಚ್ಚಿಸೋದು ಈ ಆಡಳಿತ ಯಂತ್ರದ ಹೊಸ ಮಾದರಿಯ ಅಂತ. ಜಾರ್ಖಂಡ್ನಲ್ಲಿ ಪ್ರತಿಭಟನೆ ನಡೆದಾಗ ಪೊಲೀಸರ ಮೇಲೆ ಕಲ್ಲು ತೂರಿದ್ದು ಆಡಳಿತ ಪಕ್ಷದ ಕಾರ್ಯಕರ್ತರೇ ಅನ್ನುವಂತಹ ಗಂಭೀರ ಆರೋಪ ಕೂಡ ಕೇಳಿಬಂತು. ವಿದ್ಯಾರ್ಥಿಗಳು ಕೇಳಿದ ಪರೀಕ್ಷಾ ಅಕ್ರಮದ ಪ್ರಶ್ನೆಗೆ ಉತ್ತರ ನೀಡಲಾಗದ ಮೋದಿ ಸರ್ಕಾರ ಕೊನೆಗೆ ಪೆಲೆಟ್ ಗುಂಡುಗಳ ಮೂಲಕ ತನ್ನ ಹತಾಶೆಯನ್ನ ಇಲ್ಲಿ ತೀರಿಸಿಕೊಂಡಿದೆ. ಖಂಡಿತವಾಗಿಯೂ ಇಲ್ಲಿ ಸರ್ಕಾರದ ಮತ್ತು ಪೊಲೀಸ್ ಇಲಾಖೆಯ ವಾದವನ್ನು ನಾವು ಗಮನಿಸಬೇಕು. ಸಂಸತ್ತಿನತ್ತ ಮೆರವಣಿಗೆ ಸಾಗುವಾಗ ಕಾನೂನು ಮತ್ತು ಸುವ್ಯವಸ್ಥೆ ಕಾಪಾಡುವುದು, ಭದ್ರತೆಯನ್ನ ಕಾಯ್ದುಕೊಳ್ಳೋದು ಪೊಲೀಸರ ಕರ್ತವ್ಯ. ಲೇಡಿ ಹಾರ್ಜಿಂಗ್ ಆಸ್ಪತ್ರೆಯಲ್ಲಿ 35 ಪೊಲೀಸ್ ಸಿಬ್ಬಂದಿ ಹಾಗೂ ಸಫ್ದರ್ಜಂಗ್ ಆಸ್ಪತ್ರೆಯಲ್ಲಿ 25 ಪೊಲೀಸ್ ಸಿಬ್ಬಂದಿ ಗಾಯಗೊಂಡು ಚಿಕಿತ್ಸೆಯನ್ನ ಪಡೆಯುತ್ತಿದ್ದಾರೆ. ಅಂದ್ರೆ ಪ್ರತಿಭಟನೆಯಲ್ಲಿ ಹಿಂಸಾಚಾರ ನಡೆದಿತ್ತು ಮತ್ತು ಪೊಲೀಸರ ಮೇಲೆಯೂ ದಾಳಿಯಾಗಿತ್ತು ಅನ್ನೋದು ಇಲಾಖೆಯ ವಾದ ಇಲ್ಲಿ. ಆದ್ರೆ ಪ್ರಶ್ನೆ ಇರೋದು, ಹಿಂಸಾಚಾರ ನಿಯಂತ್ರಣದ ಹೆಸರಿನಲ್ಲಿ ಅತ್ಯಂತ ಅಪಾಯಕಾರಿ, ಕಣ್ಣು ಮತ್ತು ದೇಹಕ್ಕೆ ಶಾಶ್ವತ ಹಾನಿ ಉಂಟು ಮಾಡುವ ಪೆಲೆಟ್ ಗನ್ ಬಳಸಿದ್ದು ಎಷ್ಟು ಸರಿ ಅಂತ. ಅದಕ್ಕಿಂತ ಹೆಚ್ಚಾಗಿ ಅದನ್ನ ಬಳಸಿ ಇಲ್ವೇ ಇಲ್ಲ ಅಂತ ದೇಶಕ್ಕೆ ಸುಳ್ಳು ಹೇಳಿದ್ದು ಯಾಕೆ ಇವರು? ಸ್ನೇಹಿತರೆ, ಇಲ್ಲಿ ಪ್ರತಿಯೊಬ್ಬ ನಾಗರಿಕನೂ ಗಂಭೀರವಾಗಿ ಯೋಚಿಸಬೇಕಾದ ಕಹಿ ಸತ್ಯ ಒಂದಿದೆ. ಒಂದ್ ಕಡೆ ಸಾಲು ಸಾಲು ಪರೀಕ್ಷಾ ಅಕ್ರಮಗಳನ್ನ ತಡೆಯೋದಕ್ಕೆ, ಪ್ರಶ್ನೆ ಪತ್ರಿಕೆ ಸೋರಿಕೆ ಜಾಲವನ್ನ ಮಟ್ಟ ಹಾಕೋದಕ್ಕೆ ಸಂಪೂರ್ಣವಾಗಿ ವಿಫಲವಾಗಿರುವ ಸರ್ಕಾರ, ಇನ್ನೊಂದ್ ಕಡೆ ಅದೇ ಅಕ್ರಮಗಳನ್ನ ಪ್ರಶ್ನಿಸಿ ಬೀದಿಗಿಳಿದ ವಿದ್ಯಾರ್ಥಿಗಳ ಮೇಲೆ ಕ್ರೂರ ಪೆಲೆಟ್ ಗನ್ ಹಾರಿಸುತ್ತೆ. ಅಷ್ಟಕ್ಕೆ ನಿಲ್ಲದೆ ನಾವು ಹಾರಿಸಲೇ ಇಲ್ಲ ಅಂತ ಇಡೀ ದೇಶಕ್ಕೆ ಸುಳ್ಳು ಹೇಳಿ ಕೊನೆಗೆ RTI ದಾಖಲೆಗಳ ಮುಂದೆ ಬಣ್ಣಗೆಟ್ಟು ನಿಲ್ತದೆ. ಇದು ಕೇವಲ ಒಂದು ಪ್ರತಿಭಟನೆಯ ಮೇಲಾದ ದಾಳಿ ಅಲ್ಲ ವೀಕ್ಷಕರೇ, ಪ್ರಜಾಪ್ರಭುತ್ವದ ಮೂಲಭೂತ ಹಕ್ಕಿನ ಮೇಲಾದಂತಹ ದಾಳಿ. ಅಧಿಕಾರದ ಮದದಲ್ಲಿ ಸತ್ಯವನ್ನೇ ಹೊಸಕಿ ಹಾಕಿ ಪ್ರಶ್ನೆ ಕೇಳುವ ಪ್ರಜೆಗಳ ಧ್ವನಿಯನ್ನ ಪೆಲೆಟ್ ಗನ್ಗಳಿಂದ ಅಡಗಿಸೋದಕ್ಕೆ ಹೊರಟಿರುವ ಆಡಳಿತ ವ್ಯವಸ್ಥೆಯ ಭಯಾನಕವಾದ ಮುಖ ಇದು. RTI ಮೂಲದಿಂದ ಹೊರಬಿದ್ದಿರುವಂತಹ ಈ ಒಂದೇ ಒಂದು ಅಧಿಕೃತ ಮಾಹಿತಿ ಕೇಂದ್ರ ಸರ್ಕಾರದ ಕಪಟತನ ಮತ್ತು ದೆಹಲಿ ಪೊಲೀಸ್ ಇಲಾಖೆಯ ಸುಳ್ಳಿನ ಮುಖವಾಡವನ್ನ ಇಡೀ ದೇಶದ ಮುಂದೆ ಜಗಜ್ಜಾಹೀರುಗೊಳಿಸಿದೆ. ಶಾಂತಿಯುತವಾಗಿ ಧ್ವನಿ ಎತ್ತಿದ್ದ ನಿರಾಯುಧ ಯುವಕರ ಮೇಲೆ ಪೆಲೆಟ್ ಗನ್ಗಳಂತಹ ಭೀಕರ ಶಸ್ತ್ರ ಬಳಸಿ ಗಾಯಗೊಳಿಸಿದ್ದು ಪ್ರಜಾಪ್ರಭುತ್ವ ಆಡಳಿತ ವ್ಯವಸ್ಥೆಯ ಅತ್ಯಂತ ಕಪ್ಪು ಚುಕ್ಕೆ. ಸರ್ಕಾರ ತನ್ನ ಜವಾಬ್ದಾರಿಯಿಂದ ಓಡಿ ಹೋಗದೆ ತಕ್ಷಣವೇ ಮೌನ ಮುರಿದು ಈ ದಾಳಿಯಲ್ಲಿ ಗಾಯಗೊಂಡವರ ನಿಜವಾದ ಅಧಿಕೃತ ಸಂಖ್ಯೆಯನ್ನ ದೇಶದ ಮುಂದೆ ಬಹಿರಂಗಪಡಿಸಬೇಕು. ಅಷ್ಟೇ ಅಲ್ಲ, ವಿದ್ಯಾರ್ಥಿಗಳ ಶರೀರಕ್ಕೆ ಪೆಲೆಟ್ ಚೂರುಗಳನ್ನ ತೂರಿಸೋದಕ್ಕೆ ಆದೇಶ ನೀಡಿದ ಮತ್ತು ದೇಶಕ್ಕೆ ಸುಳ್ಳು ಹೇಳಿ ದಾರಿ ತಪ್ಪಿಸಿದ ಪ್ರಭಾವಿ ಅಧಿಕಾರಿಗಳ ವಿರುದ್ಧ ತಕ್ಷಣವೇ ಕಠಿಣ ಕಾನೂನು ಕ್ರಮ ಕೈಗೊಳ್ಳಬೇಕು. ನೋಡ್ತಾ ಇರಿ ಸಮ ಸಮಾಜಕ್ಕಾಗಿ ಕನ್ನಡ ಒನ್ ನ್ಯೂಸ್. ನಮಸ್ಕಾರ.